ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಒಂದೇ ಒಂದು ವಿನ್ ಬೇಕಾಯ್ತು ಗುರು. ಹೋಮ್ ಟೌನ್ ನಲ್ಲಿ ಬೆಂಗಳೂರಲ್ಲಿ ಅದು ಸಿಕ್ಕೇ ಬಿಡ್ತು ನಮ್ಗೆ. ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತ ಹೇಳ್ಬೋದು. ಯಾಕಂದ್ರೆ ಆಡಿರೋ 3 ಮ್ಯಾಚ್ ಅಲ್ಲಿ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾ ಇದ್ರೆ ಯಾವಾಗಪ್ಪ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಲೋದು? ಯಾಕಂದ್ರೆ ಇನ್ಮೇಲೆ ಹೋಮ್ ಗ್ರೌಂಡ್ ಅಲ್ಲಿ ಜಾಸ್ತಿ ಮ್ಯಾಚ್ ಇರೋದು ನಮ್ಗೆ. ಈಗ ಆಕ್ಚುಲಿ ನಾವು ಪ್ಲೇ ಆಫ್ಸ್ ಹೋಗ್ಬೇಕಂದ್ರೆ 16 ಪಾಯಿಂಟ್ಸ್ ಬೇಕೇ ಬೇಕು. ಬಟ್ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಈ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಗೆಲ್ಲಕ್ಕೆ ಕಾನ್ಫಿಡೆಂಟ್ ಕೊಡುತ್ತೆ. ಆದ ಕಾರಣ ಒಂದು ಬೇಕಾಗಿತ್ತು ವಿನ್. ಹ್ಯಾಜಲ್ವುಡ್ ಹ್ಯಾಂಡ್ಸ್ ಆಫ್ ಯು ಸರ್. ಹ್ಯಾಜಲ್ವುಡ್ ಇಲ್ಲ ಅಂದ್ರೆ ಈ ಮ್ಯಾಚ್ ಖಂಡಿತವಾಗ್ಲೂ ಸೋಲ್ತಾ ಇದ್ರು ಗುರು. ಆ ರೀತಿ ಎಲ್ಲ ಬೌಲಿಂಗ್ ಮಾಡಿದ್ರು. ಅದರಲ್ಲೂ ಕೃಣಾಲ್ ಪಾಂಡ್ಯ ಅವ್ರನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದೆ ಅವರು. ಆ ರೀತಿಯಾಗಿ ಮ್ಯಾಚ್ ವಿನಿಂಗ್ ಟೈಮ್ ಅಲ್ಲಿ ಈ ರೀತಿ ಇತ್ತು. ಮ್ಯಾಚ್ ಅಂತೂ ಕೊನೆಗೆ ಗೆಲ್ತು. ಜೈ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಖುಷಿ ಕೊಡ್ತು. ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ತುಂಬಾ ಜನ ಕಿಕ್ಕಿರದ ಜನದೆಲ್ಲ ತುಂಬಿಕೊಂಡಿರ್ತಾರೆ. ಆ ತುಂಬಿಕೊಂಡಿರೋ ಜನದಲ್ಲಿ ತುಂಬಾ ಜನ ಬಂದು ಮ್ಯಾಚ್ ಎಲ್ಲ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾದ್ರೂ ಸೋತ್ರೆ ಸಾವಾಸ ಮರ ಎಂತ ಆಟ ಆಡ್ತಿರುವಂತೆಲ್ಲ ಬೈಗಳು ಸಿಕ್ಕಿ ಬರ್ತಾ ಇತ್ತು. ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಈ ಮ್ಯಾಚ್ ಮೇಲೆ. ಒಂದು ವೇಳೆ 205 ರನ್ ಹೊಡೆದ್ರು ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನೇನ್ ಕಪ್ ಗೆಲ್ತಾರೆ ಮಾರಾಯ ಅನ್ನೋ ಸ್ಥಿತಿಲಿ ಬಂದಿತ್ತು. ಬಟ್ ಅದು ಯಾವ್ದು ಇಲ್ದೇನೆ ನೀಟಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಆರ್ ಬ್ಯಾಟ್ಸ್ಮನ್ ತುಂಬಾ ಅದ್ಭುತವಾಗಿ ಆಡಿದ್ರು. ಮೆಚ್ಚಲೇಬೇಕು ಅವ್ರ ಬ್ಯಾಟಿಂಗ್. ಬಟ್ 8ವರೆಗೆ 100 ರನ್ ನೋಡಿದಾರೆ ಗುರು. 8ವರೆಗೆ 100 ರನ್ ನೋಡಿದಾರೆ. ಎಂತಪ್ಪ ಮ್ಯಾಚ್ ಅಪ್ಪ, ಆಗುತ್ತಾ ಗೆಲ್ತಾರ ನಮ್ಮರು ಅನ್ನೋ ಸ್ಥಿತಿಲಿ ಖಂಡಿತವಾಗ್ಲು ಹೇಗೋ ಈಗ ಮಾಡಿ ಒಂದು ವಿಕೆಟ್ ಹೋಗುತ್ತೆ. ಅದಾದ್ಮೇಲೆ ಜೈಸ್ವಾಲ್ ಅವರು ನಾನು ಈ ಸೀಸನ್ ಅಲ್ಲೇ ನೋಡಿರಲ್ಲ ಆ ರೀತಿ ಬ್ಯಾಟಿಂಗ್ ಆಡ್ತಾರೆ ಜೈಸ್ವಾಲ್ ಅವರು. ಇನ್ನು ಅದಾದ್ಮೇಲೆ ಬಂದ್ರೆ ಪರಾಗ್ ಅವರು ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಸೂಪರ್ ಆಗಿ ಆಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಒಂದು ಒಳ್ಳೆ ಬ್ರೇಕ್ ತಂದು ಕೊಡ್ತಾರೆ. ನಮ್ಮ ಕೃಣಾಲ್ ಪಾಂಡ್ಯ ಅವರು ಆಗಿರ್ಬೋದು, ಭುವನೇಶ್ವರ್ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಮ್ಯಾಚ್ ಅಂತೂ ಕೊನೆಗೆ ಗೆಲ್ತೆ. 11 ರನ್ನಿಂದ ಗೆಲ್ತೆ. ಒಂದು ಒಳ್ಳೆ ರನ್ ರೇಟ್ ಬೇಕಾಗಿತ್ತು. ಬಟ್ ಅದಾಗಿಲ್ಲ. ಇಲ್ಲಿ ತುಂಬಾ ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ. 2 ಪಾಯಿಂಟ್ ಸಿಕ್ಕಿದೆ, ತುಂಬಾ ಖುಷಿ ಕೊಡುತ್ತೆ. ಇನ್ನ ನಡೆಯೋ ಮ್ಯಾಚ್ ಅಲ್ಲಿ ಆಲ್ರೆಡಿ 9 ಮ್ಯಾಚ್ ಆಡಿದ್ವಿ. ಇನ್ನು 5 ಮ್ಯಾಚ್ ಇದೆ. 5 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ರು ಸಾಕು. ಆ 5 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಇದಾವೆ. 2 ಮ್ಯಾಚ್ ಮಾತ್ರ ಔಟ್ ಆಫ್ ಸಿಟಿ ಇದೆ. ನೋಡೋಣ. ಔಟ್ ಆಫ್ ಸಿಟಿ ಅಂತೂ ಗೆಲ್ಲೋದು ಫಿಕ್ಸ್ ಆಗಿದೆ. ಹೋಮ್ ಗ್ರೌಂಡ್ ಅಲ್ಲೇ ಒಂದು ವಿನ್ನಿಂಗ್ ಬೇಕಾಗಿತ್ತು. ಆ ವಿನ್ನಿಂಗ್ ಸಿಕ್ಕಾಗಿದೆ. ಖಂಡಿತವೂ ತುಂಬಾ ಖುಷಿ ಕೊಡುತ್ತೆ. ಇನ್ನು ಮ್ಯಾಚ್ ವಿಷಯಕ್ಕೆ ಬಂದ್ರೆ ಗೊತ್ತೇ ಇರುತ್ತೆ. 4 ಮ್ಯಾಚ್ ಬೆಂಗಳೂರಲ್ಲಿ ಆಗಿದೆ. ಆ 4 ಮ್ಯಾಚ್ ಅಲ್ಲಿ ರಜತ್ ಪಡೆದವರು ಒಂದು ಟಾಸ್ ಗೆದ್ದಿಲ್ಲ ಗುರು. 4 ಟಾಸ್ ಸೋತಿದ್ದಾರೆ. ಆ ರೀತಿ ಇವತ್ತು ಟಾಸ್ ಸೋಲ್ತಾರೆ. ಟಾಸ್ ಸೋತಾದ್ಮೇಲೆ ಗೊತ್ತಿರ್ತಾನೆ ಬೆಂಗಳೂರು ಪಿಚ್ ಅಂದ್ರೆ ಆಲ್ಮೋಸ್ಟ್ IPL ಬೇರೆ ಕನ್ಸಿಡರ್ ಮಾಡ್ಕೊಂಡು ನೋಡ್ಕೊಂಡ್ ಬನ್ನಿ. ಪ್ರತಿ ಮ್ಯಾಚ್ ಅಲ್ಲೂ ನೋಡಿದಾಗ ಆಲ್ಮೋಸ್ಟ್ 80% ಸೆಕೆಂಡ್ ಬ್ಯಾಟಿಂಗ್ ಗೆದ್ದಿದೆ. ಆದ ಕಾರಣ ಅದೇ ಥಿಂಕ್ ಮಾಡ್ತಾರೆ. ಯಾವುದೇ ಒಂದು ಕ್ಯಾಪ್ಟನ್ ಆಗ್ಲಿ, ಪರಾಗ್ ಅವರು ಅದೇ ಥಿಂಕ್ ಮಾಡ್ತಾರೆ. ಟಾಸ್ ಗೆಲ್ತಾರೆ, ಬೌಲ್ ಫಸ್ಟ್ ಅಂತ ಚಾಯ್ಸ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಬೆಂಗಳೂರು ಪಿಚ್ ಯಾವ ರೀತಿ ಆಗ್ಬಿಡುತ್ತೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆದಾಗ ಇಸ್ ಎ ಟ್ರಿಕ್ಕಿ ಪಿಚ್. ಅಂದ್ರೆ ಕಂಟೆಸ್ಟೆಂಟ್ ಇರಲ್ಲ. ಬೌನ್ಸ್ ಆಗುತ್ತಾ, ಲೋ ಬರುತ್ತಾ, ಹೈ ಬರುತ್ತಾ, ಯಾವ ರೀತಿ ಟರ್ನ್ ಆಗುತ್ತಾ, ಸ್ವಿಂಗ್ ಆಗುತ್ತಾ ಅಂತ. ಬಟ್ ಇದೇ ಟೈಮ್ ಅಲ್ಲೇನೆ ನಮ್ಮ RCB ಬ್ಯಾಟ್ಸ್ಮನ್ ಗಳು 6 ಹೊಡೆಯಕ್ಕೆ 14 ಓವರ್ ತಗೊಂಡ್ರು. 14 ಓವರ್ ಆದ್ಮೇಲೆ 6 ಬಂದಿತ್ತು RCB ಬ್ಯಾಟ್ ಕಡೆಯಿಂದ. ಸ್ಟಾರ್ಟಿಂಗ್ ಬ್ಯಾಟಿಂಗ್ ಶುರುವಾದಾಗ ಹೆಂಗೋ ಲಕ್ಕಿನೋ ಏನೋ ಅದೃಷ್ಟ ಏನೋ ಗೊತ್ತಿಲ್ಲ, ಹಾಗೋ ಈಗ ಫೋರ್ಸ್ ಎಲ್ಲ ಹೋಗ್ತಾ ಇದ್ರು, ಸ್ಕೋರ್ ಎಲ್ಲ ಬರ್ತಾ ಇತ್ತು, ಏನೋ ಮಾಡ್ತಾ ಇದ್ರು. ಕೊನೆಗೆ ಪವರ್ ಪ್ಲೇ ಮುಗಿಸೋತ್ತಿಗೆ 59 ರನ್ ಎಲ್ಲ ಹೊಡಿತಾರೆ. ಅದಾದ್ಮೇಲೆ ಫಿನ್ ಸಾಲ್ಟ್ ಅವರು ಈ ಸಾರಿ ಕೂಡ ಅದ್ಭುತ ಬ್ಯಾಟಿಂಗ್ ಆಡ್ತಾರಂತೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಆ ಎಕ್ಸ್ಪೆಕ್ಟ್ ನ ಎಲ್ಲ ಅವರು ಕ್ಲಿಯರ್ ಮಾಡಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಸ್ಕೋರ್ ಬರ್ಲಿಲ್ಲ. 23 ಬಾಲ್ಗೆ 23 ರನ್ ಅಂದ್ರೆ ತುಂಬಾ ಹೆವಿ ಆಗುತ್ತೆ. ಆಕ್ಚುಲಿ ಅವ್ರ ಬ್ಯಾಟ್ ಇಂದ 23 ಬಾಲ್ಗೆ 50 ರನ್ ಬರಬೇಕು. ಅಂತದ್ರಲ್ಲಿ ಬಾಲ್ ಟು ಬಾಲ್ ಆಡಿ ಔಟ್ ಆಗ್ತಾರೆ ಅಂದ್ರೆ ನೀವು ಒಂದ್ಸಲ ಕನ್ಸಿಡರ್ ಮಾಡಬಹುದು ಅಲ್ಲಿನ ಪಿಚ್ ಕಂಡೀಷನ್ಸ್ ಯಾವ ರೀತಿ ವೇರಿ ಆಗ್ತದೆ, ಯಾವ ರೀತಿ ಡಿಫರೆನ್ಸ್ ಬರ್ತಾ ಇದೆ ಅಂತ. ಆ ಕಾರಣಕ್ಕೆ ಕೊನೆಗೆ ಈಗ ಮಾಡಿ ನಾವು ಕಿಂಗ್ ಕೊಹ್ಲಿ ಅವರು ಆಡಿದ 9 ಮ್ಯಾಚ್ಗಳಲ್ಲಿ 5 ಹಾಫ್ ಸೆಂಚುರಿ ಬಂದಿದ್ದಾವೆ. 5 ಹಾಫ್ ಸೆಂಚುರಿ ಬಂದ 5 ಮ್ಯಾಚ್ ಗೆದ್ದಿದ್ದಾರೆ. ಕೊಹ್ಲಿ ಯಾವ ಮ್ಯಾಚ್ ಎಲ್ಲ ಚೆನ್ನಾಗಿ ಆಡಿದಾರೋ ಆ ಮ್ಯಾಚ್ ಎಲ್ಲ ಗೆದ್ದಿದ್ದಾರೆ. ಕೊಹ್ಲಿ ಯಾವ ಮ್ಯಾಚ್ ಆಡಿಲ್ಲ ಆ ಮ್ಯಾಚ್ ಮಾತ್ರ ಸೋತಿದ್ದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆಗಿದ್ರೆ 9 ಮ್ಯಾಚ್, ಅದರಲ್ಲಿ ಕೂಡ 5 ಹಾಫ್ ಸೆಂಚುರಿ, 3 ಮ್ಯಾಚ್ ಸೋತಿದ್ದಾರೆ ನಮ್ಮರು. 3 ಮ್ಯಾಚ್ ಕೊಹ್ಲಿ ಆಡಿಲ್ಲ. ಇಲ್ಲೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ದೇವದತ್ ಪಡಿಕಲ್ ಅಂತ ಅದೇ ಒಂದು ಪಂಜಾಬ್ ಅಲ್ಲಿ ಯಾವ ರೀತಿಯಾದ ಒಂದು ಆಟ ಆಡಿದ್ರು ಅದನ್ನೇ ತಗೊಂಡ್ಬಂದು ಇಲ್ಲಿ ಸೇಮ್ ಡಿಟೋ ಇಳಿಸ್ತಾರೆ. ಆಕ್ಚುಲಿ ಈ ಪಿಚ್ ಅಲ್ಲಿ ಟ್ರಿಕ್ಕಿ ಆಗಿತ್ತು, ಆಡ ತುಂಬಾ ಕಷ್ಟ ಆಗಿತ್ತು. ಆದ್ರೂ ಕೂಡ ನೀಟಾಗಿ ಆಡಿ ಗೆಲ್ತಾರೆ. ತುಂಬಾ ಖುಷಿ ಕೂಡ ಕೊಡುತ್ತೆ. ಅವರು ಒಂದು ಪಾರ್ಟ್ನರ್ಶಿಪ್ ಇಂದ ನಮ್ಮ RCB ಕೊನೆಯಲ್ಲಿ ಜಿತೇಶ್ ಶರ್ಮಾ ಆಗಿರ್ಬೋದು, ಟೀಮ್ ಡೇವಿಡ್ ಆಗಿರ್ಬೋದು, ನೀಟಾಗಿ ಅವ್ರ ಫಿನಿಶರ್ ರೋಲ್ ಏನ್ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಮಾಡ್ತಾರೆ. ಟೋಟಲ್ ಆಗಿ ನಮ್ಮ RCB ಅವರು 105 ರನ್ ಎಲ್ಲ ಟಾರ್ಗೆಟ್ ಕೊಡ್ತಾರೆ ರಾಜಸ್ಥಾನ್ ಅವರಿಗೆ. ಬಟ್ ರಾಜಸ್ಥಾನ್ ಬ್ಯಾಟಿಂಗ್ ಶುರುವಾಗುತ್ತೆ. ಏನ್ ಬ್ಯಾಟಿಂಗ್ ಅವರು, ಏನ್ ಅಬ್ಬರ! ಅಬಾಬಾಬಾಬಾ 3-4 ಓವರ್ಗೆ 50 ರನ್ ಎಲ್ಲ ಹೊಡಿತಾರೆ. ಪವರ್ ಪ್ಲೇ ಜೊತೆಗೆ 80 ರನ್ ಎಲ್ಲ ಹೊಡಿತಾರೆ. 8 ಓವರ್ಗೆ 100 ರನ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಬಟ್ ಅದ್ರಲ್ಲೇನೆ ಹೇಳಿದ ಸ್ಟಾರ್ಟಿಂಗ್ ಅಲ್ಲೇ
ಒಬ್ಬೊಬ್ಬರೇ ಒಬ್ಬ ಬೌಲರ್ ಒಂದು ತಂದು ಕೊಡ್ತಾರೆ. ಬಟ್ ಯಾವಾಗಾದ್ರೆ ಪರಾಗ್ ಅವ್ರು ಔಟ್ ಆಗ್ತಾರೆ ಅವಾಗಿಂದ ಸ್ಕೋರ್ ತುಂಬಾ ಲೋ ಆಗುತ್ತೆ. ಕರೆಂಟ್ ರನ್ ರೇಟ್ 13-14 ಇದ್ದಿದ್ದು 10 ಬರುತ್ತೆ, ರೆಕಾರ್ಡ್ ರೇಟ್ 11 ಬರುತ್ತೆ. ಈ ರೀತಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಬಟ್ ಮೇನ್ ಆಗಿ ಏನಂದ್ರೆ 18ನೇ ಓವರ್ ಅಲ್ಲಿ ಭುವನೇಶ್ ಕುಮಾರ್ 17 ಓವರ್ ಆಗ್ತಾರೆ. ಆ 17 ಓವರ್ ಓಡಿಸ್ಕೊಂತಾರೆ ಸ್ಕೋರು 20 ರನ್ ಎಲ್ಲ ಓಡಿಸ್ಕೊಂತಾರೆ. 18ನೇ ಓವರ್ ಅಲ್ಲಿ 22 ರನ್ ಬರುತ್ತೆ. ಅಲ್ಲೇನೆ ಮ್ಯಾಚ್ ಎಲ್ಲ ಕ್ಲಿಯರ್ ಆಯ್ತಪ್ಪ, ಇನ್ನು ನಮ್ದಲ್ಲ ಬೆಂಗಳೂರು ಮ್ಯಾಚ್ ಬೆಂಗಳೂರಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಗುರು ಅನ್ನೋ ಲೆವೆಲ್ ಬಂದ್ಬಿಟ್ಟಿದ್ವಿ. ಬಟ್ ಅದೇ ಟೈಮ್ ಅಲ್ಲೇನೆ ಹಾಜಲ್ವುಡ್ 19ನೇ ಓವರ್ ಆಗ್ತಾರೆ, 1 ರನ್ ಕೊಡ್ತಾರೆ ಗುರು. 1 ರನ್ ಕೊಟ್ಟು 2 ವಿಕೆಟ್ ತಗೊಂತಾರೆ. ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆ ಜಿತೇಶ್ ಶರ್ಮಾ ಏನಾದ್ರೂ ಕ್ಯಾಚ್ ಅಪೀಲ್ ಮಾಡಿಲ್ಲ, ಜುರಲ್ ಔಟ್ ಆಗಿಲ್ಲ ಅಂದ್ರೆ ಅಲ್ಲಿ ತುಂಬಾ ಕಷ್ಟ ಇತ್ತು. ಅಲ್ಲಿ ಕ್ಯಾಪ್ಟನ್ ಗಾಗ್ಲಿ ಬೌಲರ್ ಗಾಗ್ಲಿ ಅಂಪೈರ್ ಗಾಗ್ಲಿ ಕಾನ್ಫಿಡೆಂಟ್ ಇರ್ಲಿಲ್ಲ. ಬಟ್ ಜಿತೇಶ್ ಶರ್ಮಾ ಯಾವಾಗಾದ್ರೆ ರವಿ ತಗೊಳ್ಳಿ ಕ್ಯಾಚ್ ಎಡ್ಜ್ ಆಗಿದೆ ತಗೊಳ್ಳಿ ಅಂತ ಹೇಳಿದಾಗ ಔಟ್ ಆಗುತ್ತೆ, ಅಲ್ಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ, ರಿಲೀಫ್ ಸಿಗುತ್ತೆ. ಹಿಟ್ಮ್ಯಾನ್ ಔಟ್ ಆಗ್ತಾನೆ ಅದಕ್ಕಿಂತ ಮುಂಚೆ. ಈ ರೀತಿ ಆದಾಗ ಒಂದು ಸಿಚುವೇಶನ್ ಅಲ್ಲಿ ಒಂದು ಒಳ್ಳೆ ವಿಕೆಟ್ ತಕ್ಕೊಡ್ತಾರೆ ಹಾಜಲ್ವುಡ್ ಅವರು. ಅದರಿಂದನೇ RCB ಗೆಲ್ಲಕ್ಕೆ ಸಾಧ್ಯ ಅಂತ ಖಂಡಿತ ಹೇಳೋದು. ಇನ್ನು ಕೊನೆ ಓವರಲ್ಲಿ ಮಾತ್ರ ಎಷ್ಟು ಇರ್ತಾರೆ, ಬಟ್ ಅಲ್ಲಿ ಒಡೆಯ ಬ್ಯಾಟ್ಸ್ಮನ್ ಏನ್ ಇರಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅವರು ಒಬ್ಬ ವಿಕೆಟ್ ಇರುತ್ತೆ, ಆ ವಿಕೆಟ್ ಕೂಡ ಔಟ್ ಮಾಡ್ತಾರೆ. ಅದು ಕೂಡ ತುಂಬಾ ಡೇಂಜರ್ ಆಗಿತ್ತು ದುಬೆ ಅವರು. ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಕೊನೆಗೆ ಅಂತೂ ಕೊನೆ ಓವರ್ ಅಲ್ಲಿ ಕಂಟ್ರೋಲ್ ಮಾಡಿ ನಮ್ಮ RCB 11 ರನ್ಗಳಿಂದ ಜಯಶಾಲಿ ಆಗಿದೆ. ತುಂಬಿ ಖುಷಿ ಕೂಡ ಹೋಗುತ್ತೆ. ಯಾರೆಲ್ಲ ಮ್ಯಾಚ್ ನೋಡಿದ್ರೆ, ಯಾರೆಲ್ಲ ಎಂಜಾಯ್ ಮಾಡಿದ್ರೆ, ನಮ್ಮ RCB ಫ್ಯಾನ್ಸ್ ಯಾರೆಲ್ಲ ಇದ್ರೆ ದಯವಿಟ್ಟು ಜೈ RCB ಅಂತ ಕಮೆಂಟ್ ಮಾಡಿ. 2-3 ದಿನಗಳಿಂದ ಈ ಮ್ಯಾಚ್ ಏನಾಗ್ತೈತೆ ಅಂದ್ರೆ ಇನ್ನು 15 1 ಸೈಡ್ ಮ್ಯಾಚ್ ಎಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು. ಈ ಮ್ಯಾಚ್ ಮಾತ್ರ ತುಂಬಾ ಕ್ಲಿಯರ್ ಆಗಿ ಕೊನೆ 20 ಓವರ್ವರೆಗೂ ಮ್ಯಾಚ್ ನಡೀತು. ತುಂಬಾ ಕೂಡ ಎಂಜಾಯ್ ಮಾಡಿರ್ತಾರೆ ನೀವು ಮ್ಯಾಚ್ ನೋಡಿ. ಮತ್ತೆ ಯಾರೆಲ್ಲ ಮ್ಯಾಚ್ ಎಲ್ಲ ಎಂಜಾಯ್ ಮಾಡಿದ್ರೆ ನಮ್ಮ RCB ಫ್ಯಾನ್ಸ್ ಯಾರೆಲ್ಲ ಇದ್ರೋ ಜೈ RCB ಅಂತ ಕಮೆಂಟ್ ಮಾಡಿ. ಹಾಗೆ ಚಾನೆಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ RCB.